ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ಸೈಕ್ಲೋನ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ನ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರಿಂದ ಶುಭ ಹಾರೈಕೆ. ಗೋಣಿಕೊಪ್ಪದಲ್ಲಿ ಕಳೆದ 15 ವರ್ಷಗಳಿಂದ ನೃತ್ಯ ಕಲೆಯನ್ನು ಪೋಷಿಸುತ್ತಾ ಸಾವಿರಾರು ಪ್ರತಿಭೆಗಳಿಗೆ ದಾರಿದೀಪವಾಗಿರುವ ಪ್ರತಿಷ್ಠಿತ ಸೈಕ್ಲೋನ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಇದೀಗ ಹೊಸ ಕಟ್ಟಡದೊಂದಿಗೆ ಬೈಪಾಸ್ ರಸ್ತೆಯಲ್ಲಿ ನೂತನ ಪಯಣ ಆರಂಭಿಸಿದೆ. ಸೈಕ್ಲೋನ್ ರಮೇಶ್ ಅವರ ನೇತೃತ್ವದಲ್ಲಿ ಈ ಸಂಸ್ಥೆಯು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನೂರಾರು ಕಲಾವಿದರನ್ನು ಸೃಷ್ಟಿಸಿದೆ. ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಉದ್ಯಮಿ ಗುಮ್ಮಟಿರ ಕಿಲನ್ ಗಣಪತಿ ಅವರು, ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಬೆಳೆಸುವಲ್ಲಿ ಸೈಕ್ಲೋನ್ ರಮೇಶ್ ಅವರ ಶ್ರಮ ಅಪಾರವಾದದ್ದು. ಕಳೆದ 15 ವರ್ಷಗಳ ಈ ಸುದೀರ್ಘ ಪಯಣವು ಸಂಸ್ಥೆಯನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ದಿದೆ. ಸೈಕ್ಲೋನ್ ರಮೇಶ್ ಅವರು ಕಳೆದ 15 ವರ್ಷಗಳಿಂದ ನೃತ್ಯ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ್ದಾರೆ. ಯುವಕ ಯುವತಿಯರಲ್ಲಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಕೋರಿದರು. ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಉದ್ಯಮಿ ಗುಮ್ಮಟಿರ ಕಿಲನ್ ಗಣಪತಿ ಅವರು, ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಬೆಳೆಸುವಲ್ಲಿ ಸೈಕ್ಲೋನ್ ರಮೇಶ್ ಅವರ ಶ್ರಮ ಅಪಾರವಾದದ್ದು. ಕಳೆದ 15 ವರ್ಷಗಳ ಈ ಸುದೀರ್ಘ ಪಯಣವು ಸಂಸ್ಥೆಯನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ದಿದೆ. ಸೈಕ್ಲೋನ್ ರಮೇಶ್ ಅವರು ಕಳೆದ 15 ವರ್ಷಗಳಿಂದ ನೃತ್ಯ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ್ದಾರೆ. ಯುವಕ ಯುವತಿಯರಲ್ಲಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಕೋರಿದರು. ನಮಸ್ಕಾರ. ಒಂದು ಶುಭ ದಿನದಂದು ಒಂದು ಶುಭ ಮುಹೂರ್ತದಲ್ಲಿ ಇವತ್ತು ಸೈಕ್ಲೋನ್ ಡ್ಯಾನ್ಸ್ ಸಂಸ್ಥೆ ವತಿಯಿಂದ ಒಂದು ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಇದಕ್ಕೆ ಹಲವಾರು ವರ್ಷಗಳಿಂದ ದುಡಿದು ಹತ್ತಾರು ವಿದ್ಯಾರ್ಥಿಗಳಿಗೆ ಕಲೆಯನ್ನು ಜೀವದಾನ ಮಾಡಿ ಗೋಣಿಕೊಪ್ಪದಲ್ಲಿ ಒಂದು ಅತ್ಯಂತ ಮಟ್ಟಕ್ಕೆ ಬೆಳೆದಿರುವಂತಹ ರಮೇಶ್ ಅವರೇ, ನನ್ನ ಜೊತೆ ಹಲವಾರು ವರ್ಷಗಳಿಂದ ಆತ್ಮೀಯತೆಯಾಗಿ ಸಹೋದರರಾಗಿದ್ದ ಶರತ್ ಅವರೇ, ಮತ್ತೊಬ್ಬ ಆತ್ಮೀಯರಾದ ಜಿಲ್ಲನ್ ಅವರೇ, ಇನ್ನೊಬ್ಬರು ಆತ್ಮೀಯರು ಸೌಂದರ್ಯ ಗಿಫ್ಟ್ಸ್ನ ಮಾಲೀಕರಾದ ಅವರೇ, ಹಾಗೂ ಇನ್ನೊಬ್ರು ಕ್ರೀಡೆಯಲ್ಲಿ ದೀರ್ಘಕಾಲ ಹೆಸರು ಗಳಿಸಿದಂತಹ ಚಿಮ್ಮಿ ರೈ ಅವರೇ, ಇಲ್ಲಿರುವಂತಹ ಎಲ್ಲ ರೀತಿಯ ತಂದೆ ತಾಯಿ ಬಂಧುಗಳೇ ಹಾಗೂ ನೃತ್ಯದ ಪುಟಾಣಿ ಮಕ್ಕಳೇ, ಈ ಸಂದರ್ಭದಲ್ಲಿ ಸುಮಾರು ವರ್ಷದಿಂದ ರಮೇಶ್ ಅವರು ಸುಮಾರು ವಿದ್ಯಾರ್ಥಿಗಳಿಗೆ ಒಂದು ಕಲೆಯನ್ನು ದಾನ ಮಾಡ್ತಾ ಬಂದಿದ್ದಾರೆ. ಕಲೆ ಅಂತ ಹೇಳಿದ್ರೆ ಅದೊಂದು ಬಾರ್ನ್ ಆರ್ಟಿಸ್ಟ್ ಆರ್ ಬಾರ್ನ್, ದೇ ಆರ್ ನಾಟ್ ಮೇಡ್ ಅಂತ ನಾವು ಹೇಳ್ತೀವಿ. ಸರ್ ಅಂದ್ರೆ ಕಲಾ ಸ್ವಯಂ ಪ್ರೇರಿತವಾಗಿ ಅವರ ಹುಟ್ಟಿನಿಂದಲೇ ಒಂದು ರಕ್ತದಲ್ಲಿ ಬರುವಂತಹ ಒಂದು ಸ್ಫೂರ್ತಿದಾಯಕವಾದ ಒಂದು ಅಂಶ. ಇದನ್ನು ಕೆಲವರು ಬೆಳೆಸುವಂತ ಪ್ರಯತ್ನದಲ್ಲಿ ಮುಂದಕ್ಕೆ ಬರ್ತಾರೆ. ಕೆಲವರಿಗೆ ಅವಕಾಶ ಸಿಕ್ಕದೆ ವಂಚಿತ ಆಗಲು ಸುಮಾರು ಜನರು ಇರ್ತಾರೆ. ಇಂಥ ಒಂದು ಸಮಯದಲ್ಲಿ ಅವಕಾಶ ಸಿಕ್ಕಿದಾಗ ತಂದೆ ತಾಯಿಗಳು, ಪೋಷಕರು ಎಷ್ಟು ಕಷ್ಟ ಇದ್ರು ಸಹ ಮಕ್ಕಳನ್ನು ಸೇರಿಸಿ ದಿನನಿತ್ಯ ಅವರಿಗೆ ಒಂದು ಪ್ರೇರಣೆ ಸಿಕ್ಕಿದ್ರೆ ಅದಕ್ಕಿಂತ ಸಂತೋಷದ ವಿಷಯ ಯಾವುದು ಇರೋದಿಲ್ಲ. ಯಾಕಂದ್ರೆ ಮಕ್ಕಳಿಗೆ ಪ್ರೇರಣೆ ಪ್ರೋತ್ಸಾಹ ಪರಂಪರೆಯಿಂದನೇ ಬಂದಿದ್ದು. ಯಾಕಂದ್ರೆ ತಂದೆ ತಾಯಿ ನಿಮ್ಮನ್ನೇ ಯಾವ ತರ ಬೆಳೆಸಿದ್ದಾರೆ ಅದೇ ರೀತಿಯಲ್ಲಿ ಮಕ್ಕಳಿಗೂ ಸಹ ಪ್ರೇರಣಾ ಪ್ರೋತ್ಸಾಹವನ್ನು ತಂದೆ ತಾಯಿಗಳು ನೀಡಬೇಕು. ನೃತ್ಯ ಅಂತ ಹೇಳೋದು ಹೆಜ್ಜೆಯ ಮಾಲೆ ಮಾತ್ರ ಅಲ್ಲ, ದಿನನಿತ್ಯವಾಗಿ ಅವರ ಜೀವನದಲ್ಲಿ ಒಂದು ಶಕ್ತಿಶಾಲಿತವಾದ ಒಂದು ದೀಪವನ್ನು ನೀಡುವುದರ ಮೂಲಕವೂ ಬೆಳಗಿಗೆ ಸಾಕು. ನೀವು ನೋಡ್ಬೋದು, ಇವತ್ತು ಚಿತ್ರನಟಿ ರಶ್ಮಿಕಾ ಮಂದಣ್ಣನ್ ಅವರು ಇದೇ ಶಾಲೆಯಲ್ಲಿ ಓದಿ ಇವತ್ತು ಯಾವ ಮಟ್ಟಕ್ಕೆ ಬೆಳಗಿದ್ದಾರೆ ಅಂತ ಹೇಳಿದ್ರೆ ನಾವು ಯೋಚನೆ ಕೂಡ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಒಂದೊಂದು ಅರ್ಥ ಮಾಡ್ಕೋಬೇಕು, ನಾವು ಎಲ್ಲಿಂದ ಹೋಗ್ತೀವಿ ಅದನ್ನು ಎಷ್ಟು ಎತ್ತರಕ್ಕೆ ರಾಜ್ಯ ಎಲ್ಲ ರಾಷ್ಟ್ರ ಮಟ್ಟದಲ್ಲೂ ನೀವು ಬೆಳೆದರೂ ಯೋಚನೆ ಇಟ್ಟುಕೊಂಡು ಬಂದ ದಾರಿಯನ್ನು ಯಾವತ್ತೂ ಮರೆಯಬಾರದು. ಅದರಿಂದ ಇಂಥ ಒಂದು ಸಂದರ್ಭದಲ್ಲಿ
ಮಕ್ಕಳಿಗೆ ಆದಷ್ಟು ಈಗಿನ ನಮ್ಮ ಸಂಸ್ಕೃತಿ ಪರಂಪರೆ ಭರತನಾಟ್ಯ ಇರ್ಬೋದು, ಲೇಟೆಸ್ಟ್ ಡ್ಯಾನ್ಸ್ಗಳಾಗಿರ್ಬೋದು, ಆ ಕಾಲಕ್ಕೆ ತಕ್ಕಂತೆ ಆ ಕಾಲಘಟ್ಟದಲ್ಲಿ ಯಾವುದಕ್ಕೆ ಅವರಿಗೆ ಸಂತೋಷವಾಗುತ್ತೆ ಮಕ್ಕಳಿಗೆ ಅದರಲ್ಲಿ ಪ್ರೇರಣೆ ಪ್ರೋತ್ಸಾಹವನ್ನು ನೀಡಬೇಕು. ಅದೇ ತರ ಒಂದು ಕಲಾ ಸ್ಪರ್ಧೆ ಆದಾಗ ಸಹ ಎಷ್ಟೊಂದು ಕಷ್ಟ ಆಗುತ್ತೆ ಅಂದ್ರೆ ಇದನ್ನು ಆಯೋಜನೆ ಮಾಡಿ ಮಕ್ಕಳ ಮೇಲೆ ಆಗಲಿ ಅಥವಾ ಅವರ ತಂದೆ ತಾಯಿಯ ಮೇಲೆ ಆಗಲಿ ಯಾವುದೇ ಒತ್ತಡವನ್ನು ಹಾಕುವಂತ ಪರಿಸ್ಥಿತಿ ಇರುವುದಿಲ್ಲ. ಆದ್ರೆ ನಾವು ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಎಲ್ಲಿ ವಿದ್ಯಾದಾನವಾಗುತ್ತೋ ಆ ವಿದ್ಯಾದಾನ ಸಂಸ್ಥೆಗೆ ತಾವುಗಳು ಎಲ್ಲ ನೆರವು ಮಾಡಿಕೊಡುತ್ತಾ ಅವ್ರಿಗೂ ಪ್ರೋತ್ಸಾಹ ಕೊಡುತ್ತಾ ಒಂದೇ ಮನಸ್ಸಿನಲ್ಲಿ ಒಂದೇ ಒಗ್ಗಟ್ಟಿನಲ್ಲಿ ಎಲ್ಲ ಕೈಜೋಡಿಸಿ ಸೇರಿಸಿದರೆ ಗೋಣಿಕೊಪ್ಪದಲ್ಲಿ ಈ ಕಲಾ ತಂಡವು ಮುಂದಿನ ದಿನದಲ್ಲಿ ರಾಜ್ಯ ಅಲ್ಲ ರಾಷ್ಟ್ರದಲ್ಲೂ ಮಿಂಚುವಂತಹ ಒಂದು ಶಕ್ತಿ ಆ ಕೊಡಗಿನ ಕುಲದೇವತೆಯಾದ ಈಶ್ವರ ಇಗುತ್ತಪ್ಪ ಕೊಡಲಿ ಅಂತ ಹೇಳಿ ಹಾರೈಸುತ್ತಾ ಇಲ್ಲಿ ಬಂದು ನನ್ನನ್ನು ಕರೆಸಿ 2 ಮಾತುಗಳು ಅವಕಾಶ ಆಡಲು ಕರೆಸಿಕೊಟ್ಟಂತಹ ರಮೇಶ್ ಅವರಿಗೂ ಇಲ್ಲಿರುವಂತಹ ಸರ್ವರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳುತ್ತದೆ. ಭಾರತ್ ಮಾತಾ ಕಿ ಜೈ. ಮತ್ತೊಬ್ಬರು ಅತಿಥಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶರತ್ ಕಾಂತ್ ಅವರು ಮಾತನಾಡಿ, ಸೈಕ್ಲೋನ್ ಡ್ಯಾನ್ಸ್ ಸಂಸ್ಥೆಯು ಈ ಭಾಗದ ಪ್ರತಿಭೆಗಳಿಗೆ ದಾರಿದೀಪವಾಗಿದೆ. ಇಲ್ಲಿನ ಕಲಾವಿದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವಂತಾಗಲಿ ಎಂದು ಶುಭ ಕೋರಿದರು. ಮತ್ತೆ ಇಲ್ಲಿ ನೆರವೇರುವಂತಹ ತಂದೆ ತಾಯಿಗಳಿಗೆ ಅಭಿನಂದಿಸ್ತೀನಿ. ನಿಮ್ಮ ಸ್ಫೂರ್ತಿ ಇದೆಯಲ್ಲ, ಮಕ್ಕಳಿಗೆ ಕೊಡ್ತಾ ಇದ್ದೀರಾ. ನಮ್ಮ ಕಾಲದಲ್ಲಿ ನಮಗೆಲ್ಲ ಇದಕ್ಕೆಲ್ಲ ಅವಕಾಶ ಇರಲಿಲ್ಲ. ಈಗೆಲ್ಲ ನಾವೆಲ್ಲ ಕನ್ಸ್ಕೊಳ್ತಾ ಇದ್ದೋ, ಒಂದು ಡ್ಯಾನ್ಸ್ ಆಡ್ಬೇಕಾದ್ರೆ ಕನ್ಸ್ಕೊಳ್ತಾ ಇದ್ದೋ. ಈಗಿನ ಮಕ್ಕಳು ನೀವು ಎಷ್ಟು ಲವಲವಿಕೆಯಿಂದ ತಂದೆ ತಾಯಿಗಳು ಬಂದ್ಬಿಟ್ಟು ಮಕ್ಕಳಿಗೋಸ್ಕರ ನಿಮ್ಮ ಸಮಯವನ್ನು ಮಡಿಬಿಡ್ತಾ ಇದ್ದೀರಾ. ಅವ್ರಿಗೆ ನಿಮಗೂ ಅಷ್ಟೇ, ನಿಮ್ಮ ಮಕ್ಕಳಿಗೂ ಅಷ್ಟೇ, ಮುಂದೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಪ್ರಜೆಯಾಗಿ ಒಂದು ಸತ್ಪ್ರಜೆಯಾಗಿ ದುಶ್ಚಟಕ್ಕೆ ದಾಸರಾಗದೆ ಇಂಥ ಒಂದು ಕಾರ್ಯಕ್ರಮಗಳೆಲ್ಲ ಸೋಲಿದ್ರೆ ಯಾವುದು ದುಶ್ಚಟಕ್ಕೆ ದಾಸರಾಗಲ್ಲ. ಹಾಗಾಗಿ ಒಂದು ಸತ್ಪ್ರಜೆಯಾಗಿ ಮುಂದಿನ ದಿನಗಳಲ್ಲಿ ಈಗ ನಮ್ಮ ಕಿರಣ್ ಬುದ್ಧಿಗೆ ನಮ್ಮ ಸ್ಥಳೀಯ ಪ್ರತಿಭೆ ರಶ್ಮಿಕಾ ಮಲ್ಲನ್ ಅವರು ಇಲ್ಲೇ ಲಾಕ್ ಸ್ಕೂಲಲ್ಲಿ ಓದಿದ್ರು. ಅದೇ ರೀತಿ ನಿಮ್ಮ ಮಕ್ಕಳು ಅಷ್ಟೇ ಮುಂದೆ ಒಳ್ಳೆ ತಾರೆಯರಾಗಿ ಈ ಸಮಾಜಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಜನ್ಮಾಗಿ ತಿಳ್ಕೊಂಡು ನನ್ನ ಇಲ್ಲಿ ಕರೆಸಿ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಾಗ ನಮ್ಗೆಲ್ಲರಿಗೂ ವಂದಿಸ್ತಾ ಥ್ಯಾಂಕ್ ಯು. ಮತ್ತೊಬ್ಬರು ಅತಿಥಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರಾದ ದಿಲನ್ ಚಂಗಪ್ಪ ಅವರು ಮಾತನಾಡಿ, ಸೈಕ್ಲೋನ್ ರಮೇಶ್ ಅವರ ಪರಿಶ್ರಮವೇ ಇಂದು ನೂರಾರು ವಿದ್ಯಾರ್ಥಿಗಳ ಸಾಧನೆಗೆ ಕಾರಣ ಎಂದರು. ಎಲ್ಲರಿಗೂ ಶುಭ ಸಂಜೆ. ಇದೇ 25 ವರ್ಷ ಹಿಂದೆ ನಮ್ಮ ರಮೇಶ್ ಅವರು ಪೊನ್ನಂಪೇಟಲ್ಲಿ ಚಿಕ್ಕದಾಗಿ ಒಂದು ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. ಆವಾಗ ನಾನು ನನ್ನ ಮಗನ ಸೇರಿಸಿ ಅವಾಗ ಅವನು ಒಳ್ಳೆ ಡ್ಯಾನ್ಸರ್ ಆಗಿದ್ದಾರೆ. ಹಾಗೆ 25 ವರ್ಷ ಜರ್ನಿ ಬಂದು ಈ ಲೆವೆಲ್ ತಲುಪಿದೆ. ಗೋಣಿಕೊಪ್ಪದ ಎಷ್ಟೋ ಒಂದು 2-3 ಡ್ಯಾನ್ಸ್ ಕ್ಲಾಸ್ ಬಂದ್ರು, ಇವರು ಯಶಸ್ವಿ ಹಾದಿಯಿಂದ ಯಶಸ್ವಿಯಾಗಿ ಈ ಇದಕ್ಕೆ ಬಂದಿದ್ದಾರೆ. ಸೊ ಕಂಗ್ರಾಚುಲೇಷನ್ಸ್, ಆಲ್ ದ ಬೆಸ್ಟ್. ಯಾಕಂದ್ರೆ ಇವಾಗ ಇದರಲ್ಲಿ ಟಿವಿ ಸೀರಿಯಲ್ಸ್ ಡ್ಯಾನ್ಸ್ ಶೋಸ್ ಎಲ್ಲ ನೋಡ್ತಾ ಇರ್ತೀರ, ಅದನ್ನ ಪ್ರಾಕ್ಟೀಸ್ ಮಾಡಕ್ ಯಾರು ಇರ್ಲಿಲ್ಲ. ಈ ಮೊದಲು ಇವ್ರು ಬಂದ ಮೇಲೆ ಎಲ್ಲರಿಗೊಂದು ವೇದಿಕೆ, ಮೈಸೂರು ಡ್ಯಾನ್ಸ್ ಕಾಂಪಿಟೇಷನ್ ಆಗ್ಬೋದು, ತುಮಕೂರು, ಇವಾಗೆಲ್ಲ ಗೋವಾ, ಇಂಥ ಹಲವಾರು ಜಾಗಕ್ಕೆ ಹೋಗುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಹಿಂಗೆ ನಿಮ್ಮ ಜರ್ನಿ ಕಂಟಿನ್ಯೂ ಆಗಲಿ, ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್ ಹೇಳ್ತಾ ನಾನು 2 ಮಾತನ್ನು. ಈ ಸಂದರ್ಭದಲ್ಲಿ ವಿವಿಧ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು.
ಈ ಸಂದರ್ಭ ಮನೋಜ್ ಕುಮಾರ್, ಪಿಎಂ ಫರ್ನಿಚರ್ಸ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುಷ್ಪಾ ಮನೋಜ್, ಗೀತಾ, ಸುಹಾಸ್, ಸುಷ್ಮಿತಾ ಸೇರಿದಂತೆ ಹಲವು ಗಣ್ಯರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಪವಿತ್ರ ಧನು ಸ್ವಾಗತಿಸಿ ದೇವಕಿ ಪ್ರಕಾಶ್ ಕಾರ್ಯಕ್ರಮ ನಿರೂಪಿಸಿದರು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.